ಬೋಟ್ ನ ಬಿಡಿ ಭಾಗಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಬೋಟ್ ಇದನ್ನೇ ತಗೊಂಡು ಸಮುದ್ರದ ಆಳಕ್ಕೆ ಹೋಗುವ ಬೋಟ್ ಅನ್ನ ಇವತ್ತು ನಾವು ನಿಮ್ಗೆ ರಿವ್ಯೂ ಮಾಡಿ ತೋರಿಸಲಿದ್ದೇವೆ. ಎಷ್ಟು ಪ್ಲೇಸ್ ಇರುತ್ತೆ ನೋಡಿ ಇಲ್ಲಿ. ಎಷ್ಟು ಜನ ನಿಲ್ಬಹುದು ಇದರಲ್ಲೇ ಒಂದು 10 ಜನ ಇರ್ತಾರೆ. 10 ಜನ ಇರ್ತಾರೆ. 10 ಜನ ಇರ್ತಾರೆ. ಇದ್ರಲ್ಲಿ ಏನ್ರಿ ಇದು ಹೆಂಗ್ ಓಡುತ್ತೆ ಇದು ಬೋಟ್? ಇಂಜಿನ್ ಇರ್ತದೆ. ಇಂಜಿನ್ ಎಲ್ಲಿ ಇರುತ್ತೆ ಇದ್ರದ್ದು? ಹಿಂದಿರತ್ತಾ? ಎಲ್ಲ ತೆಗ್ದಾರ? ಇದೀಗಂತ ಓಡಿಸುದಿಲ್ಲ, ಇದು ಹಿಂಗೆ ಶೋ ಇಡೋದ? ಏನು ಎಕ್ಸ್ಪೈರ್ ಆಯ್ತಾ ಇದು? ಅಲ್ಲ, ಈಗ ಇದರಲ್ಲಿ ಇಡುದಿಲ್ಲ, ಸಮುದ್ರದ ಹೊಡೆದಿಲ್ಲ. ಹಾ ಹಾ ಇಂಜಿನ್ ಒಂದು ಫಿಟ್ ಮಾಡ್ಕೊಂಡು ಹೋದ್ರೆ ಆಯ್ತು. ಹಾ, ಹೋದ್ರೆ ಆಯ್ತಾ? ಅದು ಚಿಕ್ಕ ದೋಣಿನ ಒಬ್ರೇ ಹೋಗ್ತಾರಾ? ಈಗ ಹೋಯ್ತಾರ ಅವ್ರು. ಜಾಸ್ತಿ ಹತ್ತಿರ ಹೋಗಿ ಬರ್ತಾರೆ ಡೈಲಿ. ಅವ್ರ ಬೇಡಿಕೆ ಜಾಸ್ತಿ, ಯಾರು ಹೋಗುದಿಲ್ಲ ಅದ್ರಲ್ಲಿ. ಆದ್ರೆ ಹೆವಿ ಡೇಂಜರ್ ಅಂತ ಮುಗ್ಸುತ್ತಲ್ಲ. ನೀವ್ ಅದ್ರ ಹೋಗಕ್ಕಾಗುದಿಲ್ಲ ಅಂದೆ. ಎಂತಕ್ಕೆ? ನೀನು ತಗೋ ಹಿಂಗ್ ಕೊಟ್ರೆ ಅಲ್ಲಿವರೆಗೆ ಹೋಗುದಾಗ ಕೌಚಿ ಬೀಳುತ್ತೆ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ದುಡಾಕ್ಬಿಡ್ತದ ಅಂದೆ. ಮಾಡ್ಬೇಕಂದ ಅದು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ. ನಮ್ಗಲ್ಲಿ ಹಾಕಿಟ್ಟಾರೆ ಮನೆ ಹತ್ರ ಇಟ್ಟಿರವ್ರ ರಾತ್ರಿ ಹೋಗುದು ಅದಾಯ್ತಾ, ಒಂದು ಚೂರು ಹಿಂಗ್ ಮಾಡ್ತಾ ಹೋಯ್ತು ಅಲ್ಲೇ ಬಿಸಿಬಿಡುದು ಅಂತ. ಬ್ಯಾಲೆನ್ಸ್ ಆಗುದಿಲ್ಲ. ಈ ತರ ಗಾಳಿ ಬಂದಾಗೆಲ್ಲ ಹೋದ್ರೆ ಅಂತಲ್ಲ ಓಟುಗಳಲ್ಲಿ ಎಷ್ಟು ವೆರೈಟಿ. ಸಮೃದ್ಧಿ ಇದೆಲ್ಲ ಹುಟ್ಟು ಹೆಂಗಿರುತ್ತೆ ನೋಡೋಣ. ಅದ ಹಾಕೋ ಟೆಕ್ನಿಕ್ ಅದ. ಹಿಡ್ಕೊಳ್ರಿ, ನಮ್ ರಸಾಮೃತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ತೋರ್ಸೋಣ ಹೆಂಗಿರುತ್ತೆ ಹುಟ್ಟು ಅಂತ. ಇಲ್ಲ ಈ ತರ ಕೂತ್ಕೊಳ್ಳುದಾ? ಅಲ್ಲಿ ಕುಳ್ಳೋದ ಅದು. ಅಲ್ಲಿ ಕೂತ್ಕೊಳ್ಳೋದೈತೆ, ಅಲ್ಲ ಕೆಳಗೈತೆ. ನಾವ್ ಬಿಡೋಣ ದೋಣಿಗೆ ಇವ್ರನ್ನ. ಯಾರಾದ್ರು ಬಂದ್ರೆ ಬಿಡ. ನೀವು ದೋಣಿ ಹಾಕಿ ಹಿಂಗ್ ಮಾಡೋ ತನಕ ಇಲ್ಲಿ ಪಲ್ಟಿ ಹೊಡಿತಾರೆ. ಅಲ್ಲ ಇಟ್ಕೊಳ್ಳಿ, ಇದು ಹೆಂಗಿದೆ ನೋಡಿ. ತಂತಿ ಗಿಂತಿ ಎಲ್ಲ ಹಾಕಿ ಎಲ್ಲ ಲಾಕ್ ಆಗಿ. ಈಗ ಸುಬ್ರಹ್ಮಣ್ಯ ಹತ್ರ ಇರ್ತದೆ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಆ ತರ ಇರ್ತದೆ. ಹಿಂಗೆ ನವೀನ್ ಅವರು ಈಗ ಸಮುದ್ರಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ನವೀನ್ ಈ ತರ ಮಾಡಿದ್ರ ಇವನ್ ಆದಷ್ಟು ಬೇಗ ಅಲ್ಲಿ ನೆತ್ರಾಣಿ ಗುಡ್ಡಕ್ಕೆ ಹೋಗಿ ಬರ್ತಾನೆ. ಈಗ ಈ ಸೈಡ್ ಚೇಂಜ್ ಮಾಡು, ಮತ್ತೆ ಒಂದ್ ಸೈಡ್ ಈ ಸೈಡ್. ಹಾ, ಮಧ್ಯ ನಿಂತ್ಕೊಳ್ಬೇಕು ನೀನು. ನವೀನ್ ಅವರು ಈಗ ಹೋಗ್ತಾರೆ. ಈಗ ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ. ಈಗ ಇದ್ರ ನಂತರ ಈಗ ಬೋಟ್ ಕೊಡ್ಲಿತ್ತಿದ್ರೆ ನವೀನ್ಗೆ. ಈಗ ಅಟ್ಟ ಮೇಲೆ ಹತ್ತಿದ್ರೆ ಆಯ್ತು. ಅಟ್ಟೆ ಅದು, ಅಟ್ಟೆ ಜಾಸ್ತಿ ಎತ್ತಂಗಿಲ್ಲ ಅದು.